ಇಲ್ಲಿ ನಾಡು ಅಂತಕ್ಕಂಥವು 5 ಊರು ಮತ್ತು 3 ಊರು, ಮೂರಹಳ್ಳಿ 2 ಮಠ ಅಂಥೇಳಿ ನಾಡಿದೆ. ಮತ್ತು ಬೇರೆ ಎಲ್ಲ ಉಭಯ ನಾಡು, ಹೊರನಾಡು, ಒಳನಾಡು ಎಲ್ಲ ಸೇರುತ್ತೆ ಇದಕ್ಕೆ. ಆ ಸೇರೋದ್ರಲ್ಲಿ ಏನಾಗಿದೆ ಅಂದರೆ ಇಲ್ಲಿ 5 ಊರು ಮತ್ತು 3 ಊರು, ಮೂರಹಳ್ಳಿ 2 ಮಠದವರು ಈ ಕಾರ್ಯವನ್ನು ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಇದು ಶಿವನಾದ್ದರಿಂದ, ಈ ಸೀತಾಳ ಮಲ್ಲಿಕಾರ್ಜುನ ಶಿವನಾದ್ದರಿಂದ ಇಲ್ಲಿಗೆ ಶಿವನ ಲಗ್ನವಾಗುವಂಥ ವಿಚಾರ, ಪಾರ್ವತಿ ಕಲ್ಯಾಣವಾದಂಥ ದಿವಸ ಇದು. ಇದು ಹೋಳಿ ಹುಣ್ಣಿಮೆ ಮತ್ತು ಹಿಂದೆ ಇರ್ಬೋದು, ಮುಂದೆ ಇರ್ಬೋದು. ಮಗ ನಕ್ಷತ್ರ ಸಿಕ್ಕಬೇಕು, ಇದಕ್ಕೆ ಹೋಳಿ ಹುಣ್ಣಿಮೆ ಸಿಕ್ಕಬೇಕು, ಶಿವರಾತ್ರಿ ಆಗಿರಬೇಕು. ಅಂಥ ಕಾಲದಲ್ಲಿ ಲಗ್ನವಾಗಿರುತ್ತೆ ಶಿವಂದು, ಹಿಂದೆ ಪಾರ್ವತಿ ಕಲ್ಯಾಣ ಇರುತ್ತೆ. ದಾಕ್ಷಾಯಿಣಿನ ಕಳ್ಕೊಂಡಂಥ ಶಿವನು ಪಾರ್ವತಿ ಕಲ್ಯಾಣವಾಗ್ತಾನೆ. ರಾಕ್ಷಸರ ಉಪಟಳವನ್ನು ಕಡಿಮೆ ಮಾಡೋ ಸಲುವಾಗಿ ಶಿವಸುತನಿಂದ ಮರಣ ಅಂತ ಇರುತ್ತೆ ಅವನಿಗೆ. ಅದು ಹಿಂದಕ್ಕೆ ಹೋದರೆ ತುಂಬ ಚರಿತ್ರೆ ಬರುತ್ತೆ, ನಿಮಗೆ ಅಷ್ಟು ಬೇಡ. ಪಾರ್ವತಿ ಕಲ್ಯಾಣ ಆದ್ದರಿಂದ ನಾವು ಈ ಪಾರ್ವತಿ ಕಲ್ಯಾಣವಾದ ದಿನವನ್ನು ವರ್ಷಕ್ಕೊಂದು ಸಾರಿ ಜಾತ್ರೆ ರೂಪದಲ್ಲಿ ಅದೇ ಕಲ್ಯಾಣ ಮಹೋತ್ಸವವನ್ನು ಆಚರಿಸ್ತಾ ಬರ್ತಾಯಿದ್ದೀವಿ.